ಬಳ್ಳಾರಿಯಲ್ಲಿ ನಡೆದಂತಹ ಗಲಭೆ ಪ್ರಕರಣದಲ್ಲಿ ಮತ್ತೊಬ್ಬ ಅಧಿಕಾರಿಯ ತಲೆದಂಡವಾಗಿದೆ. ಅಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿ ಆದ ನಂತರ ಈಗ ಮತ್ತೊಬ್ಬರ ತಲೆದಂಡವಾಗಿದೆ. ಎಸ್ಪಿ ಆಯಿತು, ಈಗ ಐಜಿಪಿ ವರ್ತಿಕಾ ಅವರ ತಲೆದಂಡವಾಗಿದೆ. ಬಳ್ಳಾರಿ ವಲಯದ ಐಜಿಪಿಯಾಗಿ ಡಾಕ್ಟರ್ ಪಿಎಸ್ ಹರ್ಷ ನೇಮಕವಾಗಿದ್ದಾರೆ. ನೂತನ ಎಸ್ಪಿಯಾಗಿ ಸುಮನ್ ಡಿ ಪನ್ನೇಕರ್ ನೇಮಕರಾಗಿದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಕೇಸ್ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಧಿಕಾರಿಗಳ ತಲೆ ಕಟ್ಟಿದ್ದಾರೆ. ಕೊನೆಗೆ ಎಸ್ಪಿ ಆಯಿತು, ಈಗ ಐಜಿಪಿ ವರ್ತಿಕಾ ಅವರ ತಲೆದಂಡ ಮಾಡಿದ್ದಾರೆ. ಬಳ್ಳಾರಿ ವಲಯದ ಐಜಿಪಿಯಾಗಿ ಡಾಕ್ಟರ್ ಪಿಎಸ್ ಹರ್ಷ ಅವರನ್ನ ನೇಮಿಸಿದ್ದಾರೆ. ನೂತನ ಎಸ್ಪಿಯಾಗಿ ಸುಮನ್ ಡಿ ಪನ್ನೇಕರ್ ಅವರನ್ನ ನೇಮಕ ಮಾಡಿದ್ದಾರೆ. ಭಾರಿ ಮುಜುಗರ ತಂದಂತ ಪ್ರಕರಣ ಇದು ಸರ್ಕಾರಕ್ಕೆ, ಗೃಹ ಇಲಾಖೆಗೆ. ಹಾಗಾಗಿ ಅಧಿಕಾರಿಗಳ ತಲೆದಂಡ ಮಾಡಿದ್ದಾರೆ. ಎಸ್ಪಿ ಅವರನ್ನ ಟ್ರಾನ್ಸ್ಫರ್ ಮಾಡಿ ಆದ ನಂತರ ಈಗ ಮತ್ತೊಬ್ಬ ಅಧಿಕಾರಿಯ ತಲೆದಂಡ ಆಗಿದೆ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಈಗ ಮತ್ತೊಬ್ಬ ಅಧಿಕಾರಿಯ ತಲೆದಂಡವಾಗಿದೆ. ಸದ್ಯ ಕೊನೆಗೂ ಕೂಡ ಈ ಗಲಭೆಯನ್ನ ಪೊಲೀಸರ ತಲೆ ಕಟ್ಟಿ ಪೊಲೀಸರ ವೈಫಲ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಹೊರಟ್ರ ಹೇಗೆ ಅಂತ ರೇಣುಕಾರಾಧ್ಯ? ಎಸ್ ರಂಜಿತ್, ಈ ಒಂದು ಪ್ರಕರಣವನ್ನ ಆರಂಭದಿಂದಲೂ ನಾವು ನೋಡ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ನಿಜಕ್ಕೂ ನಾವು ಬಾಯಿ ಮಾತಿಗೆ ಹೇಳೋದಲ್ಲ, ನಿಜಕ್ಕೂ ಈ ಒಂದು ವಿಚಾರದಲ್ಲಿ ಪೊಲೀಸರ ವೈಫಲ್ಯ ಸಾಕಷ್ಟಿತ್ತು. ಯಾಕಾಗಿ ಅಂದ್ರೆ ಆ ಒಂದು ಪ್ರಕರಣ ಆರಂಭವಾದಾಗಿಂದ ಕೂಡ ಎಂದು ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಎಸ್ಪಿ ಕಚೇರಿಯಿಂದ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬರೋವರೆಗೂ ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನ ಮಾಡಿದ್ರು ಅನ್ನೋದು ಅಲ್ಲಿ ಸಾಬೀತಾಗಿತ್ತು. ಜೊತೆಗೆ ಆ ಘಟನೆ ನಡೆದಕ್ಕಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆದಂತ ಸಂದರ್ಭದಲ್ಲೂ ಕೂಡ ಐಜಿ ಅವರಿದ್ರು. ಡಿಐಜಿ ವರ್ತಿಕಾ ಕಟಿಯಾರ್ ಅವರು ಸ್ಥಳದಲ್ಲೇ ಇದ್ರು. ಆದ್ರೆ ಯಾವುದೇ ರೀತಿಯ ನಿಯಂತ್ರಣವನ್ನ ಮಾಡೋದಕ್ಕೆ ಸಂಪೂರ್ಣವಾಗಿ ಪೊಲೀಸರು ವೈಫಲ್ಯರಾಗಿದ್ದಾರೆ. ಇದೀಗ ಗೃಹ ಇಲಾಖೆಗೆ ಯಾವ ಮಾಹಿತಿ ಹೋಗಿದೆ ಅಂದ್ರೆ, ಆರಂಭದಲ್ಲಿ ಒಂದಷ್ಟು ಗಲಾಟೆ ಆದಂತ ಸಂದರ್ಭದಲ್ಲಿ ಗಾಳಿಯನ್ನ ಗುಂಡು ಹಾರಿಸೋದಕ್ಕೆ ಪೊಲೀಸರಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅನ್ನುವ ಗಂಭೀರವಾದ ಆರೋಪ ಬಂದಿದೆ. ನಿನ್ನೆ ಸ್ವತಃ ಶ್ರೀರಾಮುಲು ಅವರು ಕೂಡ ಈ ಬಗ್ಗೆ ಆರೋಪವನ್ನ ಮಾಡಿದ್ರು. ಇಲ್ಲಿ ಕೇವಲ ಒಂದೆರಡು ಅಧಿಕಾರಿಗಳ ತಪ್ಪಲ್ಲ, ಎಂಟೈರ್ ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಅವರು ಹೇಳಿದ್ರು. ಎಎಸ್ಪಿ ರವಿಕುಮಾರ್ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಅವರು ಕೂಡ ಗಾಳಿಯಲ್ಲಿ ಗುಂಡನ್ನ ಹಾರಿಸೋದಕ್ಕೆ ಇಮಿಡಿಯೇಟ್ ಆಗಿ ಪರ್ಮಿಷನ್ ಕೊಟ್ಟಿಲ್ಲ, ಒಂದಷ್ಟು ಸಮಯ ವೇಟ್ ಮಾಡಿ ಅಂತ ಹೇಳಿದ್ರು ಅನ್ನೋದು ನಿನ್ನೆ ಶ್ರೀರಾಮುಲು ಅವರ ಆರೋಪವನ್ನ ಮಾಡಿದ್ರು. ಹೀಗಾಗಿ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ವೈಫಲ್ಯ ಇದೆ. ಅದರ ಬಗ್ಗೆ ಒಂದು ವಿಶೇಷವಾಗಿ ತನಿಖೆಯನ್ನ ನಡೆಸಬೇಕು. ಅಲ್ಲಿ ಏನು ಜನಪ್ರತಿನಿಧಿಗಳ ಜೊತೆಗೆ ಶಾಮೀಲಾಗಿದ್ದಾರೆ ಕೆಲವೊಂದಿಷ್ಟು ಅಧಿಕಾರಿಗಳು ಅನ್ನುವ ಒಂದು ಗಂಭೀರವಾದ ಆರೋಪವನ್ನ ಕೂಡ ಮಾಡಿದ್ರು. ಇದೀಗ ಆ ಒಂದು ಪ್ರಕರಣದಲ್ಲಿ ಮೊನ್ನೆಯಷ್ಟೇ ಎಸ್ಪಿ ಅವರನ್ನ ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಈಗ ಐಜಿಪಿ ಡಿಐಜಿ ವರ್ತಿಕಾ ಕಟಿಯಾರ್ ಅವರನ್ನು ಕೂಡ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಆದ್ರೆ ಈಗ ಇಬ್ಬರು ಹೊಸ ಅಧಿಕಾರಿಗಳನ್ನ ಸುಮನ್ ಪನ್ನೇಕರ್ ಅವರನ್ನ ಎಸ್ಪಿ ಆಗಿ, ಜೊತೆಗೆ ಹರ್ಷ ಅವರನ್ನ ಬಳ್ಳಾರಿಯ ವಲಯಕ್ಕೆ ಡಿಐಜಿ ಆಗಿ ನೇಮಕವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸ್ ಇಲಾಖೆಯಲ್ಲಿ ಈಗ 2 ತಲೆದಂಡ ಆಗಿರ್ತಕ್ಕಂಥದ್ದು. ಈಗಷ್ಟೇ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇನ್ನೂ ಹಲವಾರು ಅಧಿಕಾರಿಗಳು, ಅದು ಕೆಲವೊಂದಿಷ್ಟು ಅಧಿಕಾರಿಗಳ ವಿರುದ್ಧ ಈಗ ಮಾಹಿತಿಯನ್ನ ಗೃಹ ಇಲಾಖೆ ತರಿಸಿಕೊಳ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಅವರ ಮೇಲೆಯೂ ಕೂಡ ತೂಗುಗತಿ ಇದೆ ಅನ್ನೋದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಬಳ್ಳಾರಿಯಲ್ಲಿ ನಡೆದಂತಹ ಗಲಭೆ ಪ್ರಕರಣದಲ್ಲಿ ಮತ್ತೊಬ್ಬ ಅಧಿಕಾರಿಯ ತಲೆದಂಡವಾಗಿದೆ. ಅಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿ ಆದ ನಂತರ ಈಗ ಮತ್ತೊಬ್ಬರ ತಲೆದಂಡವಾಗಿದೆ. ಎಸ್ಪಿ ಆಯಿತು, ಈಗ ಐಜಿಪಿ ವರ್ತಿಕಾ ಅವರ ತಲೆದಂಡವಾಗಿದೆ. ಬಳ್ಳಾರಿ ವಲಯದ ಐಜಿಪಿಯಾಗಿ ಡಾಕ್ಟರ್ ಪಿಎಸ್ ಹರ್ಷ ನೇಮಕವಾಗಿದ್ದಾರೆ. ನೂತನ ಎಸ್ಪಿಯಾಗಿ ಸುಮನ್ ಡಿ ಪನ್ನೇಕರ್ ನೇಮಕರಾಗಿದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಕೇಸ್ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಧಿಕಾರಿಗಳ ತಲೆ ಕಟ್ಟಿದ್ದಾರೆ. ಕೊನೆಗೆ ಎಸ್ಪಿ ಆಯಿತು, ಈಗ ಐಜಿಪಿ ವರ್ತಿಕಾ ಅವರ ತಲೆದಂಡ ಮಾಡಿದ್ದಾರೆ. ಬಳ್ಳಾರಿ ವಲಯದ ಐಜಿಪಿಯಾಗಿ ಡಾಕ್ಟರ್ ಪಿಎಸ್ ಹರ್ಷ ಅವರನ್ನ ನೇಮಿಸಿದ್ದಾರೆ. ನೂತನ ಎಸ್ಪಿಯಾಗಿ ಸುಮನ್ ಡಿ ಪನ್ನೇಕರ್ ಅವರನ್ನ ನೇಮಕ ಮಾಡಿದ್ದಾರೆ. ಭಾರಿ ಮುಜುಗರ ತಂದಂತ ಪ್ರಕರಣ ಇದು ಸರ್ಕಾರಕ್ಕೆ, ಗೃಹ ಇಲಾಖೆಗೆ. ಹಾಗಾಗಿ ಅಧಿಕಾರಿಗಳ ತಲೆದಂಡ ಮಾಡಿದ್ದಾರೆ. ಎಸ್ಪಿ ಅವರನ್ನ ಟ್ರಾನ್ಸ್ಫರ್ ಮಾಡಿ ಆದ ನಂತರ ಈಗ ಮತ್ತೊಬ್ಬ ಅಧಿಕಾರಿಯ ತಲೆದಂಡ ಆಗಿದೆ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಈಗ ಮತ್ತೊಬ್ಬ ಅಧಿಕಾರಿಯ ತಲೆದಂಡವಾಗಿದೆ. ಸದ್ಯ ಕೊನೆಗೂ ಕೂಡ ಈ ಗಲಭೆಯನ್ನ ಪೊಲೀಸರ ತಲೆ ಕಟ್ಟಿ ಪೊಲೀಸರ ವೈಫಲ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಹೊರಟ್ರ ಹೇಗೆ ಅಂತ ರೇಣುಕಾರಾಧ್ಯ? ಎಸ್ ರಂಜಿತ್, ಈ ಒಂದು ಪ್ರಕರಣವನ್ನ ಆರಂಭದಿಂದಲೂ ನಾವು ನೋಡ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ನಿಜಕ್ಕೂ
ನಾವು ಬಾಯಿ ಮಾತಿಗೆ ಹೇಳೋದಲ್ಲ, ನಿಜಕ್ಕೂ ಈ ಒಂದು ವಿಚಾರದಲ್ಲಿ ಪೊಲೀಸರ ವೈಫಲ್ಯ ಸಾಕಷ್ಟಿತ್ತು. ಯಾಕಾಗಿ ಅಂದ್ರೆ ಆ ಒಂದು ಪ್ರಕರಣ ಆರಂಭವಾದಾಗಿಂದ ಕೂಡ ಎಂದು ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು SP ಕಚೇರಿಯಿಂದ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬರೋವರೆಗೂ ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನ ಮಾಡಿದ್ರು ಅನ್ನೋದು ಅಲ್ಲಿ ಸಾಬೀತಾಗಿತ್ತು. ಜೊತೆಗೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆದಂತ ಸಂದರ್ಭದಲ್ಲೂ ಕೂಡ IG ಅವರಿದ್ರು, DIG ವರ್ತಿಕಾ ಕಟಿಯಾರ್ ಅವರು ಸ್ಥಳದಲ್ಲೇ ಇದ್ರು. ಆದ್ರೆ ಯಾವುದೇ ರೀತಿಯ ನಿಯಂತ್ರಣವನ್ನ ಮಾಡೋದಕ್ಕೆ ಸಂಪೂರ್ಣವಾಗಿ ಪೊಲೀಸರು ವೈಫಲ್ಯರಾಗಿದ್ದಾರೆ. ಈಗ ಗೃಹ ಇಲಾಖೆಗೆ ಯಾವ ಮಾಹಿತಿ ಹೋಗಿದೆ ಅಂದ್ರೆ, ಆರಂಭದಲ್ಲಿ ಒಂದಷ್ಟು ಗಲಾಟೆ ಆದಂತ ಸಂದರ್ಭದಲ್ಲಿ ಗಾಳಿಯನ್ನ ಗುಂಡು ಹಾರಿಸೋದಕ್ಕೆ ಪೊಲೀಸರಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅನ್ನುವ ಗಂಭೀರವಾದ ಆರೋಪ ಬಂದಿದೆ. ನಿನ್ನೆ ಸ್ವತಃ ಶ್ರೀರಾಮುಲು ಅವರು ಕೂಡ ಈ ಬಗ್ಗೆ ಆರೋಪವನ್ನ ಮಾಡಿದ್ರು. ಇಲ್ಲಿ ಕೇವಲ ಒಂದೆರಡು ಅಧಿಕಾರಿಗಳ ತಪ್ಪಲ್ಲ, ಎಂಟೈರ್ ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಅವರು ಹೇಳಿದ್ರು. ASP ರವಿಕುಮಾರ್ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಅವರು ಕೂಡ ಗಾಳಿಯಲ್ಲಿ ಗುಂಡನ್ನ ಹಾರಿಸೋದಕ್ಕೆ ಇಮಿಡಿಯೇಟ್ ಆಗಿ ಪರ್ಮಿಷನ್ ಕೊಟ್ಟಿಲ್ಲ, ಒಂದಷ್ಟು ಸಮಯ ವೇಟ್ ಮಾಡಿ ಅಂತ ಹೇಳಿದ್ರು ಅನ್ನೋದು ನಿನ್ನೆ ಶ್ರೀರಾಮುಲು ಅವರ ಆರೋಪವನ್ನ ಮಾಡಿದ್ರು. ಹೀಗಾಗಿ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ವೈಫಲ್ಯ ಇದೆ. ಅದರ ಬಗ್ಗೆ ಒಂದು ವಿಶೇಷವಾಗಿ ತನಿಖೆಯನ್ನ ನಡೆಸಬೇಕು. ಅಲ್ಲಿ ಏನು ಜನಪ್ರತಿನಿಧಿಗಳ ಜೊತೆಗೆ ಶಾಮೀಲಾಗಿದ್ದಾರೆ ಕೆಲವೊಂದಿಷ್ಟು ಅಧಿಕಾರಿಗಳು ಅನ್ನುವ ಒಂದು ಗಂಭೀರವಾದ ಆರೋಪವನ್ನ ಕೂಡ ಮಾಡಿದ್ರು. ಇದೀಗ ಆ ಒಂದು ಪ್ರಕರಣದಲ್ಲಿ ಮೊನ್ನೆಯಷ್ಟೇ SP ಅವರನ್ನ ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಈಗ IGP DIG ವರ್ತಿಕಾ ಕಟಿಯಾರ್ ಅವರನ್ನು ಕೂಡ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಆದ್ರೆ ಈಗ ಇಬ್ಬರು ಹೊಸ ಅಧಿಕಾರಿಗಳನ್ನ, ಸುಮನ್ ಪನ್ನೇಕರ್ ಅವರನ್ನ SP ಆಗಿ, ಜೊತೆಗೆ ಹರ್ಷ ಅವರನ್ನ ಬಳ್ಳಾರಿಯ ವಲಯಕ್ಕೆ DIG ಆಗಿ ನೇಮಕವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸ್ ಇಲಾಖೆಯಲ್ಲಿ ಈಗ 2 ತಲೆದಂಡ ಆಗಿರ್ತಕ್ಕಂಥದ್ದು. ಈಗಷ್ಟೇ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇನ್ನೂ ಹಲವಾರು ಅಧಿಕಾರಿಗಳು, ಅದು ಕೆಲವೊಂದಿಷ್ಟು ಅಧಿಕಾರಿಗಳ ವಿರುದ್ಧ ಈಗ ಮಾಹಿತಿಯನ್ನ ಗೃಹ ಇಲಾಖೆ ತರಿಸ್ಕೊಳ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಅವರ ಮೇಲೆಯೂ ಕೂಡ ತೂಗುಗತಿ ಇದೆ ಅನ್ನೋದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಬಳ್ಳಾರಿಯಲ್ಲಿ ನಡೆದಂತಹ ಗಲಭೆ ಪ್ರಕರಣದಲ್ಲಿ ಮತ್ತೊಬ್ಬ ಅಧಿಕಾರಿಯ ತಲೆದಂಡವಾಗಿದೆ. ಅಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿ ಆದ ನಂತರ ಈಗ ಮತ್ತೊಬ್ಬರ ತಲೆದಂಡವಾಗಿದೆ. SP ಆಯ್ತು, ಈಗ IGP ವರ್ತಿಕಾ ಅವರ ತಲೆದಂಡವಾಗಿದೆ. ಬಳ್ಳಾರಿ ವಲಯದ IGP ಆಗಿ ಡಾಕ್ಟರ್ PS ಹರ್ಷ ನೇಮಕವಾಗಿದ್ದಾರೆ. ನೂತನ SP ಆಗಿ ಸುಮನ್ D ಪನ್ನೇಕರ್ ನೇಮಕರಾಗಿದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಕೇಸ್ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅಧಿಕಾರಿಗಳ ತಲೆ ಕಟ್ಟಿದ್ದಾರೆ. ಕೊನೆಗೆ SP ಆಯ್ತು, ಈಗ IGP ವರ್ತಿಕಾ ಅವರ ತಲೆದಂಡ ಮಾಡಿದ್ದಾರೆ. ಬಳ್ಳಾರಿ ವಲಯದ IGP ಆಗಿ ಡಾಕ್ಟರ್ PS ಹರ್ಷ ಅವರನ್ನ ನೇಮಿಸಿದ್ದಾರೆ. ನೂತನ SP ಆಗಿ ಸುಮನ್ D ಪನ್ನೇಕರ್ ಅವರನ್ನ ನೇಮಕ ಮಾಡಿದ್ದಾರೆ. ಭಾರಿ ಮುಜುಗರ ತಂದಂತ ಪ್ರಕರಣ ಇದು ಸರ್ಕಾರಕ್ಕೆ, ಗೃಹ ಇಲಾಖೆಗೆ. ಹಾಗಾಗಿ ಅಧಿಕಾರಿಗಳ ತಲೆದಂಡ ಮಾಡಿದ್ದಾರೆ. SP ಅವರನ್ನ ಟ್ರಾನ್ಸ್ಫರ್ ಮಾಡಿ ಆದ ನಂತರ ಈಗ ಮತ್ತೊಬ್ಬ ಅಧಿಕಾರಿಯ ತಲೆದಂಡ ಆಗಿದೆ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಈಗ ಮತ್ತೊಬ್ಬ ಅಧಿಕಾರಿಯ ತಲೆದಂಡವಾಗಿದೆ. ಸದ್ಯ ಕೊನೆಗೂ ಕೂಡ ಈ ಗಲಭೆಯನ್ನ ಪೊಲೀಸರ ತಲೆ ಕಟ್ಟಿ